ಈಗ ಹೇಗಿದ್ಯಮ್ಮ? ಅಪ್ಪಂಗೆ ನಾವು ಬೇಕಾಗಿಲ್ಲ ದಿವ್ಯಾ. ಅವನ ಬಗ್ಗೆ ನೀ ಕೇಳಬೇಡ, ಅಮ್ಮಂಗೂ ಬೇಜಾರಾಗತ್ತೆ. ಅಪ್ಪ ಯಾರು ಅಂತ ನಾವು ತಿಳ್ಕೋಬೇಕು ಅಲ್ವಾ ಅಣ್ಣ? ಬೇಡ ಅಂತ ಹೇಳಿದ್ನಲ್ಲ. ಹೋಗ್ಲಿ, ಅಮ್ಮನ್ಗಾದ್ರೂ ಗೊತ್ತಾಗ್ಬೇಕಲ್ಲ. ನೀನಾದ್ರೂ ಹೇಳಮ್ಮ. ಅವ್ರಲ್ಲಿಗೆ ಬರ್ತಾರೆ ಅಂತ ಎಷ್ಟೊಂದು ಆಸೆಯಿಂದ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಜೈ ಸರ್ ಸಿಕ್ಕಿದ್ರು. ಸರ್ ಜೊತೆ ಮಾತಾಡಿ ಗುಡಿಲೆಲ್ಲ ಅವರಿಗೋಸ್ಕರ ಹುಡುಕ್ತೆ. ಎಷ್ಟು ಹುಡುಕಿದ್ರು ಕಾಣಿಸ್ಲಿಲ್ಲ. ಆಮೇಲೆ ತಲೆ ಸುತ್ತಿ ಪ್ರಜ್ಞೆ ತಪ್ಪಿತು. ಆಮೇಲೆ ಕಣ್ಬಿಟ್ರೆ ಹಾಸ್ಪಿಟಲ್ನಲ್ಲಿದ್ದೆ. ಅಷ್ಟೇ ನೆನಪಿರೋದು. ಮಧ್ಯದಲ್ಲಿ ಏನಾಯ್ತೋ ಗೊತ್ತಿಲ್ಲ.